ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಬೆಳಗ್ಗೆ 7:30 ಆಗಿದೆ ಟೈಮು. ರಾತ್ರಿ 1:45ಕ್ಕೆ ನಾವು ಟ್ರೈನ್ ಹತ್ತಿದ್ದು ಮಧುರೈಯಿಂದ. ಬೆಳಗಿನ ಜಾವ 7:30 ಆಗಿದೆ. ಇವಾಗ ನಾವು ಕೊಯಮತ್ತೂರು ರೀಚ್ ಆಗಿದ್ದೀವಿ. ನೈಟೆಲ್ಲ ಜರ್ನಿ ಮಾಡಿದ್ವು. ಹಾಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇದು ರಶ್ ಇರೋದ್ರಿಂದ ಒನ್ ಅವರ್ ನಿಂತಿದ್ದೆವು. ಎಲ್ಲೂ ಸಿಟ್ಟಿರಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇರಲು. ಆಮೇಲೆ 1 ಅವರ್ ಆದಮೇಲೆ ಹೆಂಗೋ ಸಿಕ್ತು ನಮಗೆ ಸೀಟು. ಆರಾಮಾಗಿ ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡಿದೆವು. ಆದರೆ ನಿದ್ರೆ ಇನ್ನೂ ಕ್ಲಿಯರ್ ಆಗಿಲ್ಲ. ಹಾಗಾಗಿ ನಮ್ಮ ಮುಖದ ಇನ್ನೂ ಫ್ರೆಶ್ನೆಸ್ ಕಾಣಿಸ್ತಾ ಇಲ್ಲ, ನೋಡಲ್ಲಾಗೇ ಇದೆ. ಇವಾಗ ಕೊಯಮತ್ತೂರು ಇಳಿತಾ ಇದ್ದೀವಿ. கோயம்புத்தூரிலிருந்து மயிலாடுதுறை வரை செல்லும் ஜன்சதாப்தி அதிவிரைவு வண்டி வயா ஈரோடு திருச்சி குறிப்பிட்ட நேரப்படி 7:15 பிளாட்ஃபார்ம் நம்பர் 2 இருந்து புறப்படும். யாத்திரிகள் கிருபயா ध्यान दें. ಇಲ್ಲಿ ಕಾಣಿಸ್ತಾ ಅಂತದೆ ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್. ಇವಾಗ ಕೊಯಮತ್ತೂರು ಬಂದು ಇಳಿದಿದ್ದೀವಿ. ಇವಾಗ ಪ್ಲಾಟ್ಫಾರ್ಮ್ ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು. ಆಲ್ಮೋಸ್ಟ್ ಇಲ್ಲಿಂದನೇ ಬಸ್ ಸಿಗ್ತವೆ ಈಶಾ ಫೌಂಡೇಶನ್ಗೆ. ನಾವು ಫ್ರೆಶ್ ಆಗಿ ತಿಂಡಿ ಮಾಡಿಕೊಂಡು ಆರಾಮಾಗಿ ಒಂದು 8 ಗಂಟೆ 9 ಗಂಟೆಗೆ ಬಿಟ್ಟರು ರೀಚ್ ಆಗ್ತೀವಿ ಅಲ್ಲಿಗೆ. ಹೇಳ ಕನ್ನಡದಲ್ಲಿ ಹೇಳ. ತುಂಬ ದಿನದ ಕನಸೋದು ಯಾವಾಗಲೂ ಈಶಾ ಫೌಂಡೇಶನ್ ನೋಡಬೇಕು, ಶಿವನ್ ಸ್ಟ್ಯಾಚು ನೋಡಬೇಕು ಅಂತ. ಅದು ಇವಾಗ ನೆರವೇರ್ತೈತೆ. ತುಂಬ ಚೆನ್ನಾಗಿರುತ್ತೆ. ಆದರೆ ನೈಟ್ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲೈಟಿಂಗ್ಸು. ನೋಡೋಣ ಇವಾಗ ಫಸ್ಟು ಹೋಗ್ತೀವಿ ಈಶಾ ಫೌಂಡೇಶನ್. ರೈಲ್ವೆ ಸ್ಟೇಷನಿಂದ, ಅದು ರೈಲ್ವೆ ಸ್ಟೇಷನು, ಅಲ್ಲಿಂದ ಒಂದು 100 ಮೀಟ್ರ್ ಮುಂದೆ ಬಂದರೆ ಒಂದು ಬಸ್ ಸ್ಟ್ಯಾಂಡ್ ಐತೆ. ಇಲ್ಲಿ ಎಲ್ಲ ಬಸ್ಗಳು ನಿಂತಿರ್ತವೆ. ಬಂದು ವಿಚಾರಿಸಿ ಓಕೆ ಯಾವಂತ ಕೇಳ ಮೊದಲು ಈಶಾ ಫೌಂಡೇಶನ್ ಆಪೋಸಿಟ್ ಅಂದರೆ ಈಶಾ ಫೌಂಡೇಶನ್ಗೆ ಆ ಕಡೆ ಅಂತೆ, ಆ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲೇ ಜಂಕ್ಷನ್ ಇಲ್ಲೇ ಅದೇ. ಇವಾಗ ಅಲ್ಲಿ ಕಾಣಿಸ್ತಿಲ್ಲ, ಆ ಬಸ್ ಸ್ಟ್ಯಾಂಡ್ ಹೋಗಿ ನಿಲ್ಬೇಕು. ಈ ಬೆಳಗ್ಗೆ ಟೈಮು ನಮ್ಗೆ ಏನು ಇತ್ತು ಅಂದರೆ ಓಡಾಡೋದೇ ಹಿಂಸೆ. ಟ್ರಾಫಿಕ್ ಬರೀ ಟ್ರಾಫಿಕ್. ಎಲ್ಲಿ ಓಡಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವುದೋ ಬಸ್ ಇಟ್ಕೊಳ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಟೈಮಿಂಗ್ಸ್ ಇರ್ತಾವೆ, ಇರೋ ಗೊತ್ತಿಲ್ಲ. ಈಶಾ ಬಾರ ಕೂತ್ಕೊಳ್ಳೋದ ಅಲ್ಲಿ ಬಸ್ ಸ್ಟ್ಯಾಂಡ್. ಓ ಮುಂದೆ ಇದೆಯಾ? ಎಷ್ಟು ಟ್ರಾಫಿಕ್. ಇವಾಗಿನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಅಂತ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೋ. ಒಂದು ಬಸ್ನ ವಿಚಾರಿಸ್ತೋ. ಅವರು ಈಶಾ ಫೌಂಡೇಶನ್ಗೆ ಗಾಡಿ ನಂಬರು 420 ಅಂದರೆ 420 ಗಾಡಿ ನಂಬರ್ ಇದೆ ಅಂತೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ದೋಸ್ತ್ ಫೋನ್ ಮಾಡ್ತಿದ್ದಾರೆ, ಕೇಳೋಣ. ಇವಾಗ ಬಸ್ ಬಂತು ಈಶಾ ಕಡೆ ಗಂಟು. ಬಸ್ ನಂಬರ್ 450 14 ಮತ್ತು 420 ಇವು ಬಸ್ಗಳು ಬರ್ತಾ ಇರ್ತವೆ. ಅವಾಗವಾಗ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ನಾವು ಹತ್ತಿರ ಬಸ್ 14 ಅದರಿಂದ 30 ಕಿಲೋಮೀಟರ್ ಇದೆ ಈಶಾ. 30 ಕಿಲೋಮೀಟರ್ ಜರ್ನಿ ಮಾಡ್ತೀವಿ. ಅಲ್ಲೇ ಹೋಗಿ ತಿಂಡಿ ಮಾಡ್ತೀವಿ. ಎಲ್ಲೂ ತಿಂಡಿ ಮಾಡಿಲ್ಲ, ಅಲ್ಲಿ ಹೋಗಿ ತಿಂಡಿ ಮಾಡ್ತೀವಿ. ಓಕೆ, ಅದೇ ತನಕ ಜರ್ನಿ ಮಾಡ್ತಾನೆ ಇರೋದು. ನಮ್ಗಳು ಲಾಸ್ಟ್ ಅಲ್ಲ ಸಿಗ್ನಲ್ ಪಟ್ಟ ಲಾಸ್ಟ್ ಎಲ್ಲ ಒಂದೇ ಗಾಡಿ ಯಾರು ಚೀಟಿ ಪಿನ್ನಾರಿ ಟಿಕೆಟ್ ವಾಂಗಲ್ಲ ಎಷ್ಟು ತಗೊಂಡ್ರ ಏನು ತಲೆ ಕೆಡ್ಸ್ಕೊಳಂಗಿಲ್ವಂತ. ಯಾಕೆಂದರೆ ಲಾಸ್ಟ್ ಇದೆ ಈಶಾ. ಪೂರ್ತಿ ಬಸ್ ಖಾಲಿ ಆಗಿರೋದಂತೆ. ಲಾಸ್ಟ್ ಇದೆ ಈಶಾ ಆಗಿದೆ. ಈಶಾ ತನಕ ಇವಾಗ ಈಶಾ ಫೌಂಡೇಶನ್ಗೆ ಎಂಟ್ರಿ ಆಗಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತದೆ ಈಶಾ ಫೌಂಡೇಶನು.
ನೋಡೋಣ ಇವಾಗ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ತುಂಬ ಟೂರಿಸ್ಟ್ ಜನ ಬಂದಿದ್ದಾರೆ ಆಗಲೇ. ಇವಾಗ ಇಲ್ಲಿ ಗೂಳಿಗಳಿವೆ, ಅಲ್ಲಿಗೆ ಬಂದಿದ್ದೀವಿ. ಮತ್ತು ಇಲ್ಲಿ ಎಂಟ್ರಿ ಟಿಕೆಟು ನಾವು ಟಿಕೆಟ್ ತೊಗೊಂಡು ಇಶ್ಯೂ ಮಾಡ್ಕೊಂಡು ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು. ಹಾಂ, ಇಲ್ಲಿರೋಂಥ ಗೂಳಿಗಳನ್ನ ನೋಡಿ ಒಂದ್ಸರಿ ಫೋಟೋ ತೆಗಿಬಾರ್ದು ಅಂತ ಅನ್ನೋದು ಹಾಕೋಣ. ಇಲ್ಲಿ ಫೋಟೋ ಫೋಟೋ ತೊಗೊಂಡು ಹೋಗಿರಲ್ಲ, ಫೋನು ಅವೇನು ಯೂಸ್ ಮಾಡೋಂಗಿಲ್ಲ ಅಂತ ಹಾಕೋದೆ. ನೋಡೋಣ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತದೆ. ಫೋನ್ ಯೂಸ್ ಮಾಡಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಎಂಟ್ರೆನ್ಸ್ ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಪಾರ್ಕಿಂಗ್ ಲಾಟ್ ಎಲ್ಲ ಇದೆ. ನೆನ ಹೋಗು ರೈಟ್ ಹೇಳು. ಹೋಗ್ತಾ ಇರ್ತೀನಿ ನಾನು, ಅವನಿಗೆ ಕೊಟ್ಟರೆ ಹೇಳೋಕ್ಕಾಗಿಲ್ಲ ಕಪ್ಪಲ್ಲಿ. ಇಲ್ಲಿ ಬೇಡ, ಈಗ ಬೇಡ, ಶಿವಪ್ಪ ತಗೋತೀವಿ. ಅಲ್ಲಿ ಗಲೀಜ್ ಆಯ್ತದಾಗ ಇಲ್ಲ, ಶಿವಪ್ಪ ತಗೋ ಹೋಗ್ಬಿಡ್ತೀವಿ ಅಂದ್ಯಾ. ಮೈ ಡ್ರೀಮ್ ಕಂಪ್ಲೀಟೆಡ್. ಫಸ್ಟ್ ಸೆಕೆಂಡ್ ಕನ್ನಡದಲ್ಲಿ ಹೇಳು. ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಇರಲಿ, ನಾವು ಕನ್ನಡದವ್ರಿಗೆ ಕನ್ನಡ ತೋರಿಸ್ತಿರೋದು. ನಮ್ಮದು ಕನಸು ಒಂದು ನೆರವೇರ್ತೈತೆ. ಯಾವಾಗಲೂ ಅಂದ್ಕೊಂಡಿದ್ದೆ ಈ ಸಿವ್ ನೋಡಲೇಬೇಕು ನಾನು. ನಮ್ಮ ಗಾರ್ಡ್ ಅವರು ತುಂಬ ಚೆನ್ನಾಗೈತೆ. ಸುತ್ತಮುತ್ತ ಎಲ್ಲ ತೋಟ ಮತ್ತು ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟಗಳು ಸಕ್ಕತ್ತಾಗೈತೆ ನೋಡೋಕ್ಕೆ. ನಾವೇ ಒಂಥರ ಹುಮ್ಮಸ್ಸಲ್ಲಿದ್ದೀವಿ ಹೇಗಿದೆ ಅಂತ. ಹೋಗಿ ನೋಡ್ತೀವಿ, ಹೊರಗಡೆ ಹೋಗ್ತಾ ಇದ್ದೀವಲ್ಲ. ಇನ್ನೊಂದು ಸ್ವಲ್ಪ ಬಂದು ನೋಡಿ, ಅಲ್ಲಿ ಕಾಣಿಸ್ತಾ ಇರಬೇಕು. ವಾತಾವರಣ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಗಾಳಿ, ತಂಪಾಗಿದೆ. ಬಿಸಿಲು ಅನಿಸ್ತಾನೆ ಇಲ್ಲ. ಹಿಂದೆಯಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಪಕ್ಕದಲ್ಲಿ ಜಮೀನುಗಳು, ಹೊಲಗಳು ಸುತ್ತಮುತ್ತ ಇದೆ. ಇವಾಗ ಪಕ್ಕ ನಮ್ಮ ಕರ್ನಾಟಕದವ್ರು ಅದು. ಈ ಶಿವನ್ ಸುತ್ತ ಬೆಟ್ಟ ಗುಡ್ಡಗಳೇ, ಸ್ಟ್ಯಾಚು ಸುತ್ತ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು. ಬಂದೋ ಒಳಗಡೆ ಬಂದೋ. ಇವಾಗ ಚೆನ್ನಾಗಿ ನೋಡ್ಬಿಟ್ಟು ಒಂದು 10 ನಿಮಿಷ ಫ್ರೆಶ್ ಆಗಬೇಕಷ್ಟೇ ಮೈಂಡು. ಅಂದರೆ ಧ್ಯಾನ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗಾಳಿ ಹೋಗ್ತದೆ, ಧ್ಯಾನ ಮಾಡ್ತಿದ್ರೆ ಸಕ್ಕತ್ತಾಗಿರ್ತದೆ, ಮೈಂಡ್ ಫ್ರೆಶ್ ಅನಿಸುತ್ತೆ. ತುಂಬ ಜನ ಬರ್ತಾರೆ ಡೈಲಿ. ಬೆಳಗ್ಗೆ 5:30 ಸಂಜೆ 10:30 ತನಕ ಇರುತ್ತೆ ಕಂಡೀಷನು. ನೋಡಿದ್ರಲ್ಲ ಇವಾಗ ಹೇಗಿದೆ ಅಂತ ಶಿವನ್ ಸ್ಟ್ಯಾಚು ಕೊಯಮತ್ತೂರು. ತುಂಬಾ ಚೆನ್ನಾಗಿತ್ತು, ನಮಗಂತೂ ಖುಷಿ ಆಯಿತು. ಒಂಥರ ನಿಮ್ಮದೇ ಅನಿಸುತ್ತೆ. ಸಣ್ಣ ಗಾಳಿ ಬೀಸ್ತಾ ಇದೆ, ಮತ್ತು ಸೌಂಡ್ ಎಲ್ಲ ಚೆನ್ನಾಗೈತೆ. ಬ್ಯಾಕ್ಗ್ರೌಂಡ್ ಸೌಂಡು, ಹಕ್ಕಿಗಳ ಸೌಂಡು, ಇಲ್ಲಿ ಓಮನ ಸೌಂಡು, ತುಂಬ ಗಾಳಿ ಇದೆ. ಆಮೇಲೆ ಸುತ್ತ ಬೆಟ್ಟ ಗುಡ್ಡಗಳು, ಅಕ್ಕಪಕ್ಕದಲ್ಲಿ ಗದ್ದೆ ಬೈಲು ಚೆನ್ನಾಗಿದೆ. ಬಂದು ನೋಡ್ಕೊಂಡೋಗಿ. ತುಂಬ ಜನ ಬರ್ತಾರೆ ಇಲ್ಲಿಗೆ. ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ, ಸಂಜೆ 10:30 ತನಕ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡೋಗಿ, ಚೆನ್ನಾಗಿದೆ. ದಯವಿಟ್ಟು ವಿಸಿಟ್ ಮಾಡಿ. ಕೆಲ ಅಡ್ಡಾಗ್ತೇನಾ ಬೇಡ.